ಹಾಯ್ ಹಲೋ ಗೈಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ವಿನು ಪಳ್ಳೆಗಾರ. ಇವತ್ತಿನ ವಿಡಿಯೋ ಬಂದು ಆಲ್ಮೋಸ್ಟ್ ನಮ್ಮ ಕೃಷಿ ಬೆಳೆ ಬಗ್ಗೆನೇ ಇರುತ್ತೆ. ಸೊ ಪಾರ್ಟ್ 4 ಆಗಿರುತ್ತೆ ಇದು ಎಲ್ಲ ಒಂದು ಸ್ಟಾಲ್ಗಳು ಕಂಟಿನ್ಯೂ ಆಗಿರುತ್ತೆ. ಸೊ ನಾನು ಜಸ್ಟ್ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಒಂದು 20 ಮಿನಿಟ್ಸು 25 ಮಿನಿಟ್ಸ್ಗೆ ನಾನು ಒಂದೊಂದು ವಿಡಿಯೋನ ಮಾಡ್ತಿದ್ದೀನಿ. ಸೊ ಹಾಗಾಗಿ ಇದು ಪಾರ್ಟ್ 3 ಆಗಿರುತ್ತೆ. ಸೊ ಹಂಗಾಗಿ ಇದು ವಿಡಿಯೋನು ಕೂಡ ಕೊನೆವರೆಗೂ ಎಲ್ಲಿ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ನೀವು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲಿಗೆ ಎಂಡ್ ಮಾಡಿದ್ದೋ ಅಲ್ಲಿಂದ ಈ ಮುಂದೆ ಕಂಟಿನ್ಯೂ ಮಾಡ್ತಿದ್ದೀನಿ. ನೋಡಿ, ನೀವೆಲ್ಲ ನೋಡ್ತಿದ್ದೀರಲ್ವ ಸ್ಟಾಲ್ ಇದು ಏನು ಸ್ಟಾಲ್ ಅಂದರೆ, ಈಗ ನಾನು ಏನು ತೋರಿಸ್ತಿದ್ದೀನಿ ಇದೆಲ್ಲ ಮರದ್ದು ಫ್ರೆಂಡ್ಸ್. ಮರದಿಂದ ಮಾಡಿರುವಂಥ ಬ್ರಷ್ಗಳು, ಟೂತ್ ಪೇಸ್ಟ್ಗಳು. ಸೊ ಈ ಒಂದು ನಮ್ಮ ಶೇವಿಂಗ್ಸ್ಗೆ ಇರ್ಬೋದು, ಪ್ರತಿಯೊಂದು ಕೂಡ ಈ ಒಂದು ಕೃಷಿ ಮೇಳಕ್ಕೆ ಬಂದಿತ್ತು. ಸೊ ಅದನ್ನು ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ಪೆನ್ನು ಕೂಡ ಫುಲ್ಲು ಎಲ್ಲ ಮರದ್ದೇ ಆಗಿತ್ತು ಇದು. ಸೊ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿತ್ತು. ಎಲ್ಲ ಕಾಫಿ, ಟೀ ಎಲ್ಲ ಪ್ರತಿಯೊಂದಕ್ಕೂ ಹಿಡಿದು ಎಲ್ಲನೂ ಕೂಡ ಮರದಿಂದ ಮಾಡಿರುವಂತಹ, ವುಡ್ಡಿಂದ ಪ್ರಿಪೇರ್ ಮಾಡಿರುವಂತಹ ಒಂದು ಐಟಮ್ಸ್ ಆಗಿತ್ತು. ನೋಡಿ, ಇಲ್ಲಿ ಎಲ್ಲ ಕುಕ್ಕಿಂಗ್ದು ವಿಡಿಯೋ ಇದು. ಗೋಬಿ ಮಂಚೂರಿ, ಇದು ಆ್ಯಕ್ಚುಲಿ ಪೌಡರ್ ಬಂದು ಗೋಬಿ ಮಂಚೂರಿ ಮಾಡುವಂಥದ್ದು. ಸೊ ಗೋಬಿ ಮಂಚೂರಿಗೆ ಯಾವ ಕಲರ್ ಇಲ್ಲಿ ಏನೂ ಯೂಸ್ ಮಾಡೋಂಗಿಲ್ಲ. ಇದಕ್ಕೆ ಈ ಪೌಡರ್ನ ಯೂಸ್ ಮಾಡಿ ಇದನ್ನು ಮಾಡುವಂಥದ್ದು ಇದು ತುಂಬಾ ಟೇಸ್ಟಿಯಾಗಿತ್ತು. ನಾನು ಕೂಡ ಟೇಸ್ಟ್ ಮಾಡಿ ನೋಡಿ. ಹೂಕೋಸ್ಗೆ ಜಸ್ಟ್ ಉಪ್ಪು, ಹುಳಿ, ಖಾರ ಎಲ್ಲ ಇದೇ ಒಂದು ಪೌಡರಲ್ಲಿ ಆಲ್ರೆಡಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಜಸ್ಟ್ ಅದನ್ನು ನಾವು ಕಾಯಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಾದಿರೋ ಆಯಿಲ್ಗೆ ಹಾಕಿದ್ರೆ ಬಿಸಿ ಬಿಸಿ ಗೋಬಿ ಮಂಚೂರಿ ರೆಡಿ ಆಗಿರುತ್ತೆ. ಸೊ ಆ ಒಂದು ಬಂದಿತ್ತು. ಸೊ ಇಲ್ಲಿ ನೋಡಿ, ಬ್ರೆಡ್ ಜಾಮು ಇದಂತೂ ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಟೇಸ್ಟ್ ಮಾಡಿದೆ. ಸೊ ಅದು ಕೂಡ ನಮ್ಮ ಕೃಷಿ ಮೇಳದಲ್ಲಿ ಒಂದು ಸ್ಟಾಲ್ ಆಗಿತ್ತು. ಇಲ್ಲಿ ನೋಡಿ, ಎಲ್ಲ ನಾವು ಪೂಜೆಗೆ ಯೂಸ್ ಮಾಡುವಂತಹ ಗಂಧದ ಕಡ್ಡಿಯಿಂದ ಹಿಡಿದು ಪ್ರತಿಯೊಂದು ಸಾಂಬ್ರಾಣಿಯಿಂದ ಹಿಡಿದು ಒಂದು ಸ್ಟಾಲಲ್ಲಿ ಅದು ಕೂಡ ಒಂದು ಇತ್ತು. ಇಲ್ಲಿ ನೋಡಿ, ಎಲ್ಲ ನಮ್ಮ ಓವರಾಲ್ ಕೃಷಿ ಮೇಳದಲ್ಲಿ ಏನೇನಿತ್ತು ಅದನ್ನೆಲ್ಲನೂ ಕವರ್ ಮಾಡಿದ್ದೀನಿ ಫ್ರೆಂಡ್ಸ್. ಕೊನೆವರೆಗೂ ಎಂಡ್ ಮಾಡದೆ ನೋಡಿ, ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೀನಿ. ನೋಡಿ, ಎಲ್ಲ ಏನೇನು ನೋಡ್ತಿದ್ರು ಇದೆಲ್ಲ ಒಂದು ಫುಲ್ಲು ಜಾತ್ರೆ ಫೀಲ್ ಇತ್ತು. ನಮಗೆ ತುಂಬಾ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂತ ನೋಡಿ. ಸೇಲಿಗೆ ಬಟ್ಟೆಗಳೆಲ್ಲ ತುಂಬ ಬಂದಿತ್ತು. ಬಟ್ ಹಾಗೆ ಕಾಸ್ಟ್ಲಿ ಕೂಡ ಇತ್ತು, ಒಳ್ಳೆಯ ಕ್ವಾಲಿಟಿ ಕೂಡ ಇತ್ತು. ಸೊ ಹಾಗಾಗಿ ಈ ಇಯರ್ ನೀವು ಏನಾದರೂ ಬಂದು ಪರ್ಚೇಸ್ ಮಾಡಿದರೆ, ಈ ಸ್ಟಾಲಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ ಅಂತ ಖುಷಿಪಡಿ. ಇಲ್ಲ ಅಂದರೆ ಈ ಇಯರ್ ಮಿಸ್ ಆದರೆ ನೆಕ್ಸ್ಟ್ ಇಯರ್ ಖಂಡಿತ ಮಿಸ್ ಮಾಡ್ಕೊಳ್ದೆ ನಮ್ಮ ಕೃಷಿ ಮೇಳಕ್ಕೆ ಬಂದು ಎಂಜಾಯ್ ಮಾಡಿ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಎಲ್ಲ ಫ್ಲವರ್ಸ್. ಎಲ್ಲರೂ ಹೇಳ್ತಿರ್ತಾರೆ ಹೂವು ಗಿಡಗಳೇನು ಬರಲ್ಲ ಅದು ಇದು ಅಂತ. ಸೊ ಇದೆಲ್ಲ ಅವರೇ ಒಂದು ಎಲ್ಲ ಓವರಾಲ್ ಗೆಡ್ಡೆಗಳಿಂದ ಹಿಡಿದು ಹೂವು ಎಟ್ಟು ಜೆಡ್ ಇಂಥ ಹೂ ಇಲ್ಲ ಅನ್ನಂಗಿಲ್ಲ. ಎಲ್ಲ ತರಹದ ಒಂದು ಹೂ ಶೋ ಗಿಡಗಳನ್ನು ಪಾಕೆಟಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ನಿಮ್ಮ ಮನೆಯಲ್ಲಿ ಪಾಟ್ಗಳಿದ್ದರೆ, ಇನ್ ಕೇಸ್ ಜಾಗ ಏನಾದರೂ ಇದ್ದರೆ ಅಲ್ಲಿ ನೀವು ಹಾಕೊಂಡ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದು ಕೂಡ ಒಂದು ಸೇಲ್ಗಿತ್ತು. ಸೊ ಹಾಗೆ ನಮ್ಮ ಸ್ಟಾಲಲ್ಲಿ ಒಂದು 800 ಮಳಿಗೆಗಳಲ್ಲಿ ಅದು ಕೂಡ ಒಂದು ಸ್ಟಾಲ್ ಆಗಿತ್ತು ಫ್ರೆಂಡ್ಸ್. ನೋಡ್ತಿದ್ರಲ್ಲ, ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು, ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಕೊಡ್ತು ಈ ಒಂದು ಇಯರ್ ಕೃಷಿ ಮೇಳ. ನೋಡಿ, ತುಂಬ ಜನ ಇರ್ತಾರೆ ಫ್ರೆಂಡ್ಸ್. ಈಗ ನಾವೇನಾದ್ರು ಗೊಬ್ಬರ ಹಾಕೊಬೇಕಾಗುತ್ತೆ, ಗಿಡ ತೊಗೊಂಡು ಹೋಗ್ಬೇಕಾಗುತ್ತೆ, ಅದಕ್ಕೆಲ್ಲ ಕವರ್ಗಳು ಏನು ಒಂದು ಚೂರು ಡ್ಯಾಮೇಜ್ ಆಗದೆ ಇದ್ದಂಗೆ ಮನೆಗೆ ತೊಗೊಂಡು ಹೋಗ್ಬೋದಾಗಿತ್ತು. ಆ ಥರ ಒಂದು ತುಂಬಾ ಮುಂಜಾಗ್ರತೆಯಿಂದ ಎಲ್ಲನೂ ಕೂಡ ರೆಡಿ ಮಾಡಿದರು. ಸೊ ಇದೆಲ್ಲ ಬಟ್ಟೆಗಳು, ಕ್ಲಾತ್ಗಳು ತುಂಬಾ ಚೆನ್ನಾಗಿತ್ತು. ಒಳ್ಳೊಳ್ಳೆ ಬಟ್ಟೆಗಳು ಕೂಡ ಇತ್ತು ಸೇಲ್ಗೆ. ಇದೆಲ್ಲ ನೆಲ್ಲಿಕಾಯಿ ಜ್ಯೂಸು ಫ್ರೆಂಡ್ಸ್. ಆರೋಗ್ಯಕರವಾಗಿರಬೇಕು ಅಂತಲೇ ನೆಲ್ಲಿಕಾಯಿ, ಆಮ್ಲ ಜ್ಯೂಸ್ ಈ ಥರದ್ದೆಲ್ಲ ಸೇವಿಸಬೇಕು ಅಂತೇಳಿ ಅದನ್ನು ಕೂಡ ಒಂದು ಸ್ಟಾಲ್ ಆಗಿತ್ತು. ಸೊ ಆ ಒಂದು ಕೂಡ ಸೇಲ್ಗೂ ಕೂಡ ಇತ್ತು. ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಕೂಡ ಕವರ್ ಮಾಡಿ ತೋರಿಸ್ತಿದ್ದೀನಿ. ಸೊ ಮಿಸ್ ಮಾಡಿಕೊಂಡವರು ಕೃಷಿ ಮೇಳಕ್ಕೆ ಬಂದು ಸೊ ಈಗ ನನ್ನ ವಿಡಿಯೋದಿಂದ ಫುಲ್ಫಿಲ್ ಮಾಡ್ಕೊಬಹುದು. ನೋಡಿ, ಎಲ್ಲ ಥರ ದ್ರಾಕ್ಷಿ, ಗೋಡಂಬಿ, ಪ್ರತಿಯೊಂದು ಹೆಲ್ತಿ ಫುಡ್. ಇದೆಲ್ಲ ಸಮ್ಟೈಮ್ ಏನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್, ಆರ್ಗ್ಯಾನ್ ಆಗಿರುತ್ತೆ. ಇದು ಯಾವುದೇ ಒಂದು ಕೆಮಿಕಲ್ಸ್ನ ಯೂಸ್ ಮಾಡಿ
ಏನೋ ಒಂದು ಔಷಧಿನ ಯೂಸ್ ಮಾಡಿ ಈ ಥರದ್ದೆಲ್ಲ ಯೂಸ್ ಮಾಡಿ ಬೆಳೆದಿರುವಂತಹ ಬೆಳೆಗಳಿದಾಗಿರಲ್ಲ. ಸೊ ಹಾಗಾಗಿ ಕಣ್ಣು ಮುಚ್ಕೊಂಡು ತಿನ್ಬಹುದು. ಏನೇ ಆದ್ರೂ ಮನೆಗೂ ತಗೊಂಡೋಗಿ ಎಲ್ರಿಗೂ ಕೂಡ ಯೂಸ್ ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಿ ಪ್ರತಿಯೊಂದು ಈ ಥರದ್ದಿಲ್ಲ ಅನ್ನೋಂಗಿಲ್ಲ ಫ್ರೆಂಡ್ಸ್. ಎಲ್ಲ ಥರದ ಸ್ಟಾಲ್ಗಳು ಕೂಡ ಇತ್ತು. ಸೊ ಅದು ತುಂಬಾ ನಮ್ಮ ಕೃಷಿ ಮೇಳಕ್ಕೆ ಬಂದಂತಹ ಎಷ್ಟೋ ಲಕ್ಷಾಂತರ ಜನ ಸೆಳೆಯುವಂತಹ ಮಳಿಗೆಗೂ ಕೂಡ ಆಗಿತ್ತು. ನೋಡಿ ಆಯಿಲ್ ಇದೆಲ್ಲ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಬಂದಿದ್ದವರು ನಮ್ಮ ಕೃಷಿ ಮೇಳನ ತುಂಬ ಎಂಜಾಯ್ ಮಾಡಿರ್ತೀರ ಅಂತ ಭಾವಿಸ್ತೀನಿ. ಆಬ್ವಿಯಸ್ಲಿ ಎಂಜಾಯ್ ಮಾಡಲೇಬೇಕು. ಇಲ್ಲಿ ನೋಡಿ ಎಸ್ಪೆಷಲಿ ಗರ್ಲ್ಸ್ಗಳಿಗೆ ಇಂಥದ್ದು ಅವ್ರಿಗೂ ಕೂಡ ಈಗ ಎಲ್ಲಾದ್ರೂ ನಾವು ಹೊರಗಡೆ ಹೋಗಿ ಏನು ತೊಗೊಳಕ್ಕಾಗಿಲ್ಲ, ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅಂದವರು ಕೂಡ ಜ್ಯುವೆಲ್ರೀಸಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಪ್ರತಿಯೊಂದೂ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಸೆಲ್ಫಿ ಸ್ಟಿಕ್ಸ್ ಫ್ರೆಂಡ್ಸ್, ಅದು ಕೂಡ ಈ ಒಂದು ಕೃಷಿ ಮೇಳದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ಮತ್ತು ದುಂಬೊಡಿಯೋದು ಕೂಡ ಬಂದಿತ್ತು ಫ್ರೆಂಡ್ಸ್ ಲಾಂಗ್ ಇದರಲ್ಲಿ. ನೋಡಿ ಇದೆಲ್ಲ ಶೋ ಗಿಡಗಳು ಮನೆಗೆ ಒಂದು ಡೆಕೋರೇಟ್ಗೋಸ್ಕರ ಯೂಸ್ ಮಾಡುವಂಥದ್ದು. ಸೊ ಅದು ಕೂಡ ಸೇಲ್ಗಿತ್ತು. ಸೊ ಅದು ಕೂಡ ಒಂದು ನಮ್ಮ ಸ್ಟಾಲ್ ಆಗಿ ಈ ವರ್ಷದ ಕೃಷಿ ಮೇಳಕ್ಕೆ ಬಂದಿತ್ತು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ತುಂಬಾ ಜನ ಇದ್ದರು ಫ್ರೆಂಡ್ಸ್. ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ ನಾನು ತೋರಿಸ್ತಿದ್ದೀನಿ. ಸೊ ನನ್ನ ವೀಡಿಯೋದಲ್ಲಿ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಸೊ ಪ್ಲೀಸ್ ಐ ಆಮ್ ವೆರಿ ಸಾರಿ. ಸೊ ಹಾಗಂತ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಕುರಿಯಿಂದ ಮಾಡಿರುವಂತಹ ರಗ್ಗುಗಳು, ಬೆಡ್ಶೀಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೆಂಡ್ಸ್, ಸೀರಿಯಸ್ಲಿ ಒಂದು ಕಲರ್ ಹೋಗಲ್ಲ, ಏನಂದರೆ ಏನೂ ಹೋಗಲ್ಲ. ತುಂಬಾ ಕಾಸ್ಟ್ಲಿ ಇತ್ತು, ಬಟ್ ಅಷ್ಟು ಚೆನ್ನಾಗೂ ಇತ್ತು. ನಮ್ಮನೇಲಿ ನಮ್ಮ ಮಮ್ಮಿ ಎಲ್ಲ ತೊಗೊಂಡಿದ್ದಾರೆ. ಸೊ ನೀವು ಕೃಷಿ ಮೇಳಕ್ಕೆ ಬಂದಿದ್ದರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಂಡು ಹೋಗಿ. ಆಲ್ರೆಡಿ ಚಳಿಗಾಲ ಬೇರೆ ಸ್ಟಾರ್ಟ್ ಆಗ್ತಿದೆ. ಸೊ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಕೃಷಿ ಮೇಳದಲ್ಲಿ ಏನಾದರೂ ಒಂದು ತೊಗೊಂಡು ಅನ್ನೋದೊಂದು ನೆನಪಿಗಿರುತ್ತೆ. ನಾನಂತೂ ನಮ್ಮನೇಲಂತ ನಮ್ಮ ಮಮ್ಮಿ ಎಲ್ಲ ಬೆಡ್ಶೀಟ್ ಎಲ್ಲ ಪರ್ಚೇಸ್ ಮಾಡಿದ್ರು ಫ್ರೆಂಡ್ಸ್. ಸೊ ನೋಡ್ತಿದ್ರಲ್ಲ ಎಷ್ಟು ಜನ ಅಂತ. ತುಂಬಾ ಜನ ಇರ್ತಾರೆ ಫ್ರೆಂಡ್ಸ್, ಕಾಲಿಡೋಕ್ಕಾಗಲ್ಲ. ಆದರೂ ಕೂಡ ನಾನು ಹಾಗೋ ಹೀಗೋ ಮಾಡಿ ವಿಡಿಯೋ ಅಂತ ಮಾಡಿದ್ದೀನಿ. ಸೊ ಈ ಖುಷಿಗಾದ್ರೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಮಣ್ಣಲ್ಲಿ ಏನೇನೆಲ್ಲ ಮಾಡಿದ್ದಾರೆ ಅಂತ. ನಾನು ಕೂಡ ಈ ಇಯರು ಒಂದು ಮಣ್ಣು ಮಡಿಕೆ ಮಾಡಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಅದೆಲ್ಲದಕ್ಕೂ ನಮ್ಮ ಶಿವಪ್ಪ ಮಾಡಿದರು, ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲ ರೀತಿಯ ಒಂದು ಮಣ್ಣಿನ ಮಡಿಕೆಗಳಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಇಡ್ಬೋದು. ಅದು ಕೂಡ ಎಕ್ಸಿಬಿಷನ್ಗಿತ್ತು. ಸೊ ಅದನ್ನು ಕಲಿಬಹುದು ನೀವು ಯಾವ ಥರ ಮಣ್ಣಿನಿಂದ ಏನಾದರೂ ಮಾಡಬಹುದು ಅಂತ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಮ ಕೃಷಿ ಮೇಳದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಜನರು ಕೂಡ ಅಲ್ಲಿ ಕೂಡ ಅಟ್ರಾಕ್ಟ್ ಆಗಿದ್ದು. ಇಲ್ಲಿ ನೋಡಿ ಫ್ರೆಂಡ್ಸ್, ಗಾಣದ ಎಣ್ಣೆ, ಎಲ್ಲ ಥರದ್ದು ಕೂಡ ಎಣ್ಣೆ ಅವರೇ ರೆಡಿ ಮಾಡಿ ಕೊಟ್ಟಿರುವಂಥದ್ದಿದು. ಎಲ್ಲ ಥರ ಪೌಡ್ರು ಆಗಿರಬಹುದು, ಏನೇನು ಬೇಕು ಎಲ್ಲನೂ ಕೂಡ ಅವರೇ ಸ್ವಂತ, ಎಲ್ಲ ಆರ್ಗ್ಯಾನಿಕ್ ಬರುತ್ತೆ ಫ್ರೆಂಡ್ಸ್. ನಮ್ಮಲ್ಲಿ ಯಾವುದು ಕೂಡ ಕೆಮಿಕಲ್ಸ್ ಇಲ್ಲ ಆಲ್ಮೋಸ್ಟ್ ಆಲ್. ಇದು ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಅಂತ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏನೇ ಗಲೀಜು ಮಾಡಿದ್ರೂ ಕೂಡ ನೀಟಾಗಿ ಕವರ್ ಮಾಡುತ್ತೆ ಅದು. ನಮಗೇನು ಬಟ್ಟೆ ಬೇಕು, ಅದು ಬೇಕು, ಇದು ಬೇಕು ಅನ್ನೋದೆಲ್ಲ ಆ ಥರದ್ದೆಲ್ಲ ಏನೂ ಇರೋಲ್ಲ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದು ನನಗಂತೂ. ಮನೆ ಕ್ಲೀನಿಂಗ್ಗೋಸ್ಕರ ಇರುವಂಥದ್ದು. ಕೆಲವರೆಲ್ಲ ಬಟ್ಟೆ ಯೂಸ್ ಮಾಡ್ತೀವಿ ನಾವೆಲ್ಲ ಏನಾದರೂ ಕ್ಲೀನ್ ಮಾಡೋಕ್ಕೆ, ಅದು ಇದಕ್ಕೆ. ಸೊ ಅದನ್ನು ನೀಟಾಗಿ ಎಷ್ಟು ಆಲ್ಮೋಸ್ಟ್ ಅಲ್ಲಿ ಅರ್ಧ ಲೀಟ್ರ್ ನೀರನ್ನು ಅದನ್ನು ಎಳ್ಕೊಳ್ಳುತ್ತೆ ಫ್ರೆಂಡ್ಸ್. ನೀಟಾಗಿ ಕ್ಲೀನ್ ಮಾಡ್ಬೋದು, ಎಲ್ಲೂ ಎಫೆಕ್ಟಿವ್ ಆಗಿರಲ್ಲ. ಸೊ ಹಂಗಾಗಿ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನಮ್ಮ ಕೃಷಿ ಮೇಳದ ಒಂದು ಸ್ಟಾಲ್ಗಳು ಅಂತ. ಆಲ್ಮೋಸ್ಟ್ ಆಲ್ ಈ ವಿಡಿಯೋ ನೋಡ್ಕೊಂಡು ನೀವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿರ್ತೀರ ಅಂತ ಭಾವಿಸ್ತೀನಿ. ಸೊ ಹಾಗೆ ಖುಷಿ ಪಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ರಾಷ್ಟ್ರೀಯ ಬುಕ್ಗಳು ಬಂದಿತ್ತು ಫ್ರೆಂಡ್ಸ್. ಇಂಥದ್ದು ಇರಲ್ಲ ಅಂತ ಹೇಳೋಂಗಿಲ್ಲ ಫ್ರೆಂಡ್ಸ್. ನಮ್ಮ ಒಂದು ಕೃಷಿ ಮೇಳದಲ್ಲಿ ಎಷ್ಟು ಬುಕ್ಸ್ ಬಂದಿತ್ತು ಅಂದರೆ ಎಲ್ಲ ತರಹದ ಬುಕ್ಸ್ ಇರುತ್ತೆ ಫ್ರೆಂಡ್ಸಲ್ಲಿ. ಈ ಥರ ಬುಕ್ಸ್ ಇರಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲ ಥರ ಬುಕ್ಸು ಇತ್ತು. ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಬುಕ್ಸ್ ಬಂದಿತ್ತು ಫ್ರೆಂಡ್ಸ್. ನಿಮ್ಗೇನಾದರೂ ಅಲ್ಲಿ ಇಲ್ಲಿ ಏನಾದರೂ ಬುಕ್ ಸಿಕ್ಕಲ್ಲ, ಯಾವುದಾದ್ರೂ ಯಾವುದಾದ್ರು ಬುಕ್ ಸಿಗಲ್ಲ ಅಂತಂದರೆ ಇಲ್ಲಿ ನಮ್ಮ ಕೃಷಿ ಮೇಳದಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಇದು ನೋಡಿ ಫ್ರೆಂಡ್ಸ್, ಬಾಗಿಲಿಗೆ ತೋರಣ ಕಟ್ಟೋಕ್ಕೆ ಪ್ರತಿಯೊಂದಕ್ಕೂ ಕೂಡ ಒಂದು ಅಲಂಕಾರ, ನಮ್ಮ ಮನೆ ಅಲಂಕಾರಕ್ಕಾಗಿ ಯೂಸ್ ಮಾಡುವಂಥದ್ದು ಕೂಡ ಬಂದಿತ್ತು. ಸೊ ತುಂಬ ಆ್ಯಕ್ಚುಲಿ ಇದೆಲ್ಲ ಹೋಮ್ ಮೇಡ್ಸ್ ಫ್ರೆಂಡ್ಸ್. ಇದು ನೋಡಿ ಸಿಕ್ಕಾಪಟ್ಟೆ ನಮ್ಮೆಲ್ರಿಗೂ ಇಷ್ಟ ಇರುವಂತಹ ಒಂದು ಸ್ಟಾಲ್ ಇದು.
ಸೊ ಹೆಣ್ಮಕ್ಳಿಗೆ ಬೇಕಾಗಿರುವಂತಹ ಪ್ರತಿಯೊಂದು ಜ್ಯುವೆಲ್ರೀಸ್, ಕ್ಲಿಪ್ಸ್ ಪ್ರತಿಯೊಂದು ಕೂಡ ಇಲ್ಲಿ ಸೇಲ್ಗಿತ್ತು. ಸೊ ಹಾಗಾಗಿ ಬಂದವರು ಕೂಡ ಹಾಗೆ ಹೋಗೋ ಅವಶ್ಯಕತೆ ಇಲ್ಲ, ಸೇಲ್ ಮಾಡ್ಕೊಂಡು ಹೋಗ್ಬೋದು. ಇದಂತೂ ಫ್ರೆಂಡ್ಸ್ ರಾಗಿ ಬೋಟಿ. ಇಲ್ಲಿ ಬೋಟಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ರಾಗಿಯಿಂದನೇ ಮಾಡಿರುವಂಥದ್ದು, ಇದು ಪ್ಯೂರ್ ರಾಗಿಯಿಂದ ಅಲ್ಲೇ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ನಾವು ಆಯಿಲಿಗೆ ಹಾಕಿದ್ರೆ ಬೋಟಿ ಬರುತ್ತೆ. ನಾನಂತೂ ಈ ಅಂಗಡಿ ಎಲ್ಲೆಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಎಲ್ಲೆಲ್ಲಿ ಇಟ್ಟಿದ್ದಾರೋ ಅಲ್ಲೆಲ್ಲ ಬೋಟಿ ಎತ್ಕೊಂಡು ತಿಂದಿದ್ದೀನಿ ಫ್ರೆಂಡ್ಸ್. ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಮತ್ತು ಈ ವರ್ಷದಲ್ಲಿ ಕೃಷಿ ಮೇಳದಲ್ಲಿ ಕೂಡ ಒಂದು ಸ್ಯಾರಿ ಬಂದಿತ್ತು, ಅದು ತುಂಬ ಚೆನ್ನಾಗಿತ್ತು. ಸೊ ಸ್ಯಾರಿಗಳು ಅಷ್ಟೇ ಸೂಪರಾಗಿತ್ತು ಫ್ರೆಂಡ್ಸ್, ಸ್ಯಾರಿಗಳಂತೂ. ಸೊ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಂಗೆ ಈಗ ಮತ್ತೆ ನಮ್ಮ ಮನೆಯ ಅಲಂಕಾರಕ್ಕೋಸ್ಕರ, ಡೆಕೋರೇಟ್ಗೋಸ್ಕರ ಬಂದಿರುವಂತಹ ಒಂದು ಅಲಂಕಾರದ ಇದನ್ನು ತುಂಬ ಚೆನ್ನಾಗಿತ್ತು. ಇದೇನಂದರೆ ಫ್ರೆಂಡ್ಸ್, ನೋಡ್ತಿದ್ರಲ್ಲ ಇಲ್ಲಿ ನಾವು ಈಗ ಎಳ್ನೀರೆಲ್ಲ ಕೆತ್ತ ಕಾಲೆಲ್ಲ ಹೋಯ್ತು ಫ್ರೆಂಡ್ಸ್. ಹಳೆಯ ಕಾಲದಲ್ಲಿ ಕೆತ್ತುತ್ತಿದ್ರು, ಇವಾಗ ಏನಿಲ್ಲ. ಅದು ಹೋಲು ನೀಟಾಗಿ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಹೋಲ್ ಆಗಿಬಿಡುತ್ತೆ ಫ್ರೆಂಡ್ಸ್. ಎಳ್ನೀರು ನಾವು ಮಚ್ಚು ತಗೊಂಡು ಅದನ್ನು ಕೊಚ್ಚಿ ಕುಡಿಯೋ ಅವಶ್ಯಕತೆಯೇ ಇರೋದಿಲ್ಲ. ಸೊ ಆ ಥರದ್ದು ಒಂದು ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಇದು ಫ್ರೆಂಡ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ನಮ್ಮ ಮಂಡ್ಯ ಬೆಲ್ಲ ಬಂದಿತ್ತು, ಅದು ನಮ್ಮ ಮಂಡ್ಯ ಮೇಲ್ಕೋಟೆಯಿಂದ ಪುಳಿಯೋಗರೆ ಬಂದಿತ್ತು, ಬೆಲ್ಲ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, ಜಿಮ್ಗೆ ಏನಾದರೂ ಮಾಡೋರು ನೀವು ಯಾರಾದರೂ ಆಗಿದ್ದರೆ ಆ ಜಿಮ್ ಐಟಮ್ ಕೂಡ ಬಂದಿತ್ತು ಈ ವರ್ಷ, ತುಂಬಾ ಚೆನ್ನಾಗಿತ್ತು. ನೀವು ಮನೇಲಿ ಯಾರಾದ್ರು ಜಿಮ್ ಮಾಡ್ತೀವಿ ಅದು ಇದು ಅಂತಂದರೆ ಸೊ ಅದನ್ನು ಕೂಡ ಸೇಲ್ಗೆ ಇಟ್ಟಿದ್ರು. ಸೊ ಅದನ್ನು ತೊಗೊಂಡೋಗಿ ಮನೇಲಿ ಆರಾಮಾಗಿ ಜಿಮ್ ಮಾಡ್ಬೋದು. ಇಲ್ಲಿ ನೋಡಿ ಟವಲ್ಗಳು ಪರ್ಚೇಸಿಂಗ್ ಇತ್ತು, ತುಂಬಾ ಚೆನ್ನಾಗಿತ್ತು. ಅದನ್ನು ಟವಲ್ಗಳೆಲ್ಲ ಬಂದಿತ್ತು. ಮನೆಗೆ ಇದು ಅಲಂಕಾರಕ್ಕೋಸ್ಕರ ಭತ್ತದ ಒಂದು, ಸೊ ಈ ಥರ ಭತ್ತದ ಕಟ್ಟಿದ್ರೆ ತುಂಬಾ ಒಳ್ಳೆಯದು ಮನೆಗೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಭತ್ತದ ತೋರಣ ಆಗಿರಬಹುದು, ಈ ಥರ ಭತ್ತದ ಕಂತೆ ಆಗಿರ್ಬೋದು, ಬಾಗಿಲು ಕಟ್ಟಬೇಕು. ಸೊ ಹಾಗಾಗಿ ಇದು ಕೂಡ ನಮ್ಮ ಕೃಷಿ ಮೇಳದ ಒಂದು ಸ್ಟಾಲ್ ಆಗಿತ್ತು. ಸೊ ತುಂಬಾ ಖುಷಿ ಆಯಿತು ನೋಡಿ ಫ್ರೆಂಡ್ಸ್. ನಾನು ಸ್ವಲ್ಪ ಹೋಗ್ತಿದ್ದೀನಿ, ಎಷ್ಟು ಜನ ಇದ್ದಾರೆ ಅಂತ ನೋಡಿ. ನನಗಂತೂ ವಿಡಿಯೋ ಮಾಡೋಕ್ಕೆ ಜಾಗನೇ ಬಿಡ್ತಿಲ್ಲ. ಕೆಲವೊಂದು ಕಡೆ ಅಂತೂ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಮುಂದಕ್ಕೂ ಹೋಗ್ತಿಲ್ಲ, ಹಿಂದಕ್ಕೂ ಹೋಗ್ತಿಲ್ಲ. ಅಲ್ಲೋಗಿ ಹೇಗೆ ವಿಡಿಯೋ ಮಾಡಲಿ ನಾನು? ಆದರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಕವರ್ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ ಆಲು ಎಲ್ಲ ಬೀಜಗಳು, ಫ್ಲವರ್ಸ್ ಬೀಜಗಳು ಫ್ರೆಂಡ್ಸ್. ಇದನ್ನು ಡೆಫಿನೆಟ್ಲಿ ತೊಗೊಂಡಾಗ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ ಒಂದ್ಸರಿ. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಆಲ್ಮೋಸ್ಟ್ ಇದು ಹುಡುಗಿರಿಗೆ ಸಂಬಂಧಪಟ್ಟಿರುವಂತಹ ಒಂದು ಜ್ಯುವೆಲ್ರೀಸ್, ಸರ ಅದು ಎಲ್ಲ ಇತ್ತು. ಸೊ ಹಾಗಾಗಿ ಕೃಷಿ ಮೇಳಕ್ಕೆ ಬಂದವರು ಯಾವುದಕ್ಕೂ ಒಂದು ಬೇಜಾರು ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಏನೇನು ಬೇಕು, ಏನೇನು ಇರುತ್ತೆ ಎಲ್ಲ ಓವರಾಲ್ ಪ್ಯಾಕಪ್ ಎಲ್ಲ ಪ್ಯಾಕಿಂಗ್ ಎಲ್ಲ ಸಿಗುವಂಥದ್ದು ನಮ್ಮ ಒಂದು ಕೃಷಿ ಮೇಳದಲ್ಲಿ. ಇದು ಬೆಲ್ಲ ನೋಡಿ ಫ್ರೆಂಡ್ಸ್, ನಮ್ಮ ಮಂಡ್ಯ ಬೆಲ್ಲ, ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಕಪ್ಪು ಬೆಲ್ಲ, ಅದು ಹೆಲ್ತಿಗೆ ಎಷ್ಟು ಒಳ್ಳೇದಿರುತ್ತೆ ಗೊತ್ತಾ ಫ್ರೆಂಡ್ಸ್. ಏನಾದರೂ ನಿಮ್ಮ ಕಡೆ ಎಲ್ಲರೂ ಸಿಕ್ಕಿದ್ರೆ ಯೂಸ್ ಮಾಡಿ. ಸೊ ಆವಾಗಲೇ ನಾನು ನಿಮಗೆ ಇಲ್ಲಿ ನೋಡಿ ಫ್ರೆಂಡ್, ಎಷ್ಟು ಪೆನ್ಗಳದ್ದು ಕೂಡ ಒಂದು ಸ್ಟಾಲ್ ಇತ್ತು. ಮತ್ತು ನಾನು ಆಲ್ರೆಡಿ ಫ್ಲವರ್ದು ತೋರಿಸಿದ್ದೆ, ಮತ್ತು ತರಕಾರಿ ಬೀಜಗಳು ಕೂಡ ತುಂಬ ಬಂದಿತ್ತು. ಸೊ ಅದು ಕೂಡ ಒಂದು ಸ್ಟಾಲ್ ಇತ್ತು. ತರಕಾರಿ ಆದಮೇಲೆ ಇಲ್ಲಿ ನೋಡಿ ಬಳೆ, ಜ್ಯುವೆಲ್ರೀಸ್ ಅದು ಕೂಡ ಒಂದು ಬಂದಿತ್ತು, ಅದು ಒಂದು ಸ್ಟಾಲ್. ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಅಲ್ಲಿ ಪಿಂಗಾಣಿ ಬಟ್ಲುಗಳು ಅಂತ ಹೇಳ್ತೀವಿ. ಸೊ ನಮ್ಗೆ ಅಡುಗೆ ಮನೆಗೆ ಏನಾದರೂ ಉಪ್ಪಿನಕಾಯಿ ಹಾಕೋಕ್ಕೆ ಅದು ಯೂಸ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಪಿಂಗಾಣಿನ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಅದು ಕೂಡ ನಮ್ಮ ಒಂದು ಸ್ಟಾಲಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಇದು ನೋಡಿ ಫ್ರೆಂಡ್ಸ್, ನೇಮ್ನ ಬರೆಸ್ತಾರೆ ಅದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಹುಡುಗಿರು, ಕಾಲೇಜ್ ಹುಡುಗಿರ್ಸ್ ಎಲ್ಲ ಒಂದು ಏನಾದರೂ ಒಂದು ಸೆಲೆಕ್ಟ್ ಮಾಡಿ ಅದಕ್ಕೆ ನೇಮು ಅವರೇ ಬರ್ಕೊಡ್ತಾರೆ. ಏನಾದರೂ ನೇಮ್ ಬರೆದ್ರೆ ಅದನ್ನು ಬ್ಯಾಗ್ಗಳ ಅಥವಾ ಏನೋ ನೆನಪಿನಾಗಿ ಇಟ್ಕೋಬೋದು. ಸೊ ಆ ಥರದ್ದು ಒಂದು ಸ್ಟಾಲ್ ಈ ಒಂದು ಇಯರಲ್ಲಿ ಅಟ್ರಾಕ್ಟಿವ್ ಆಗಿತ್ತು ನೋಡಿ. ಮತ್ತು ಇಲ್ಲಿ ನೆಕ್ಸ್ಟ್ ಅಂಗಡಿಯಲ್ಲೂ ಕೂಡ ಒಂದು ಪಿಂಗಾಣಿ ಬಟ್ಟಲ್ಗಳು, ಬೌಲ್ಗಳು ತುಂಬ ಇತ್ತು. ಸೊ ನೋಡೋಕ್ಕಂತೂ ತುಂಬ ಅಟ್ರಾಕ್ಟಿವ್ ಆಗಿತ್ತು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೆಲ್ಲ ನಮ್ಮ ಕಡೆ ಎಲ್ಲ ಹಸ್ಕೋಲು ಅಂತ ಕರೀತಾರೆ. ಸೊ ಏನಂದರೆ ಒಳ್ಕಲ್ಗೆ ನಾವು ದಪ್ಪದು ಅದು ಗೂಟ ಹೊಡೆದು ಮಾಡ್ತೀವಿ, ಒಳ್ಕಲ್ಲು ಅಂತ. ಆಲ್ಮೋಸ್ಟ್ ಎಲ್ಲ ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ. ಇದು ಹಸ್ಕೋಲು ಅಂದರೆ ಅಗ್ಲಿಕ್ಕಿರುತ್ತೆ, ಹಿಂಗೆ ಒಂದು ರೌಂಡಲ್ಲಿ ಒಂದು ಕಲ್ಲಿರುತ್ತೆ, ಅದನ್ನು ನಾವೇ ಹಿಡ್ಕೊಂಡು ಆಕಾರ ಅರಿಬೇಕು. ಸೊ 2 ಥರ ಇರುತ್ತೆ, ಒಂದು ಹಸ್ಕೋಲು ಇರುತ್ತೆ, ಒಂದು ಒಳ್ಕಲ್ಲು ಇರುತ್ತೆ. ಸೊ ನಮ್ಮ ಒಂದು ಆಡು ಭಾಷೆಯಲ್ಲಿ ನಾವು ಅದನ್ನು ಕರೆಯೋದು. ನಿಮ್ಮ ಕಡೆ ಏನಂತಾರೆ ನನಗಂತೂ ಗೊತ್ತಿಲ್ಲ. ಸೊ ಪ್ಯೂರ್ ಕೊಕೊನಟ್ ಆಯಿಲ್ ಕೂಡ ಬಂದಿತ್ತು. ಇದಂತೂ ನೋಡಿ ಫ್ರೆಂಡ್ಸ್, ಇದೇನು ಅಂದರೆ ನಿಮಗೆ ನಾನು ಲಾಸ್ಟ್ ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ, ಚಕ್ಲಿ ಮಾಡಿದ್ದೀನಿ. ಆ ಚಕ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ, ನಮ್ಮ ಕೃಷಿ ಮೇಳಲ್ಲಿ ತೊಗೊಂಡು ನಾನು ಚಕ್ಲಿ ಮಾಡಿರೋದು ಅಂತ, ಅದರಲ್ಲಿ ನಾನು ಚಕ್ಲಿ ಮಾಡ್ತಿದ್ದೀನಿ ಅಂತ. ಸೊ ನೋಡಿ, ಈ ಇಯರು ಕೂಡ ಅದು ಬಂದಿದೆ ನೋಡಿ, ಪ್ಲಾಸ್ಟಿಕ್ದು ಎಷ್ಟು ಚೆನ್ನಾಗಿ ಒಂದು ನೀಟಾಗಿ
ಅವರು ಚಕ್ಲಿನ ಎನಿ ಒನ್ ಮಾಡಬಹುದು ಅಂತ ಇದರಲ್ಲಿ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಚಕ್ಲಿ ಮಾಡಾಕಿದೆ. ಸೊ ಇದೇ ಒಂದು ಪರ್ಪಸಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಈ ಇಯರ್ ನಾನು ನಿಮಗೆ ಲೈವಲ್ಲಿ ತೋರಿಸ್ತಿದ್ದೀನಿ. ಸೊ 100 ರೂಪೀಸ್ ಅನಿಸುತ್ತೆ ಇದೆಲ್ಲ. ಸೊ ನೀವು ಏನಾದರೂ ಕೃಷಿ ಮೇಳಕ್ಕೆ ಬಂದಿದೆ ಮಿಸ್ ಮಾಡಿದ್ರೆ ತೊಗೊಂಡೋಗಿ ನಿಮ್ಮನೇಲೂ ಕೂಡ ಯೂಸ್ ಮಾಡಿ. ಇಲ್ಲಿ ನೋಡಿ ಗ್ಲಾಸ್ ಕನ್ನಡಕಗಳು, ಇಲ್ಲಿ ನೋಡಿ ಗಣಪತಿ ಚಿಕ್ಕ ಚಿಕ್ಕದು ಸ್ಲಿಪ್ಪರ್ಸ್ಗಳು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ GKVKಗೆ ನೀವು ಬಂದರೆ ಓವರ್ ಆಲ್ ಕಂಪ್ಲೀಟ್ ಎಲ್ಲ ನಿಮಗೆ ಸಿಗುತ್ತೆ. ಈ ಥರದ್ದು ಸಿಗಲ್ಲ ಅನ್ನೋಂಗೇನಿಲ್ಲ, ಎಲ್ಲನೂ ಸಿಗುತ್ತೆ. ಇದು ಕೂಡ ಬೆಲ್ಲ, ಬಟ್ ಇದು ಯಾವ ಬೆಲ್ಲ ಅಂತ ಗೊತ್ತಿಲ್ಲ. ಫಸ್ಟ್ ನಾನು ತೋರಿಸಿದ್ದು ನಮ್ಮ ಮಂಡ್ಯ ಬೆಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಅಲ್ಲಿ ಟೆಡಿ ಬೇರ್. ಮತ್ತು ಮಕ್ಳುಗಳು ಬಂದು ಅವರೇನು ತಿನ್ನೋಕ್ಕಾಗಲ್ಲ, ಅವರೇನು ತೊಗೊಳಕ್ಕೆ ಹೋಗಲ್ಲ ಅಂತ ಅಂದರೆ ನೀವು ಕೂಡ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೂ ಕೂಡ ಟೆಡಿ ಬೇರ್, ಕಾರ್ಸ್, ಬೊಂಬೆಗಳು ಎಲ್ಲ ನಿಮಗಾಗಿ ಅಂತಲೇ ನಮ್ಮ ಒಂದು ಕೃಷಿ ಮೇಳದಲ್ಲಿ ಇತ್ತು. ಸೊ ಬಂದು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಬಂದಿರೋರು ಆಲ್ಮೋಸ್ಟ್ ಚೆನ್ನಾಗಿ ಎಂಜಾಯ್ ಮಾಡಿರ್ತೀರ. ಕೆಲವರು ಅಪ್ಪ ಈ ರಶಲ್ಲಿ ಏನಪ್ಪ ತೊಗೊಳ್ಳೋದು, ಏನು ನೋಡೋದು ಅಂದ್ಕೊಂಡು ವಾಪಸ್ ಹೋಗಿರ್ತೀರ. ಸೊ ಈ ವಿಡಿಯೋ ನೋಡ್ಕೊಂಡು ಫೀಲ್ ಮಾಡ್ಕೊಳ್ಳೋರು ಇರ್ತೀರ. ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಯರ್ ಬಂದೇ ಬನ್ನಿ. ನೆಕ್ಸ್ಟ್ ಇಯರ್ ವರ್ಷ ನಡೀತಿರುತ್ತೆ. ಯಾವುದಾದ್ರೂ ನಿಮ್ಗೆ ಒಂದು ವರ್ಷ ಅನುಕೂಲ ಮಾಡಿಕೊಂಡು ಬಂದು ನಮ್ಮ GKVKಯಲ್ಲಿ ಹೋಗ್ಬೋದು. ನೋಡಿ ಇದೆಲ್ಲ ಸಂಡಿಗೆ, ಹಪ್ಳಗಳು. ನಾವೆಲ್ಲ ಉಪ್ಸಾರು ಮಾಡಿದಾಗ ಅಥವಾ ಟೈಮ್ ಪಾಸ್ ಏನು ಬರೀ ಅನ್ನ ಸಾಂಬಾರು ಮಾಡಿದಾಗ, ಬೇಳೆ ಸಾಂಬಾರು ಮಾಡಿದಾಗ ಹಪ್ಳಗಳನ್ನ ಯೂಸ್ ಮಾಡ್ಕೊತೀವಿ. ಸೊ ಹಾಗಾಗಿ ಇದು ನಾವೇ ಆರ್ಗ್ಯಾನಿಕ್ಕಾಗಿ ನಾವೇ ರೆಡಿ ಮಾಡಿರುವಂತಹ ಹಪ್ಳಗಳು. ಅದೆಲ್ಲ ತಗೊಂಡೋಗಿ ಮನೆಯಲ್ಲಿ ಬಿಸಿ ಎಣ್ಣೆಗೆ ಹಾಕ್ಕೊಂಡು ತಿನ್ನಬಹುದು. ಇದೆಲ್ಲ ಆಲ್ಮೋಸ್ಟ್ ಲೇಡೀಸ್ ಪರ್ಚೇಸಿಂಗ್. ನಿಮಗೆ ಏನು ಬೇಕೋ ಪ್ರತಿಯೊಂದು ಸ್ಲಿಪ್ಪರಿಂದ ಹಿಡಿದು ಬಳೆಗಳು, ಅದು ಇದು ಪ್ರತಿಯೊಂದು ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ ಎಷ್ಟು ರಾಶಿ ಸ್ಲಿಪ್ಪರ್ಸ್ ಇದೆ. ತುಂಬಾ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸ್ಟಾಲ್ಗಳಿದೆ ನಮ್ಮ GKVKಲಿ. ಯಾವ ಥರ ಎಲ್ಲರೂ ಎಷ್ಟು ಜನ ಸೇರಿರ್ತಾರೆ ಅಂತ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಹಾಗಾಗಿ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ತಿದ್ರಲ್ಲ, ಇದೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ರೆಡಿಮೇಡ್ ಪೌಡರ್ಸ್. ಈ ಪುಳಿಯೋಗರೆ, ಚಿತ್ರಾನ್ನದ ಪೌಡರು, ಇದೆಲ್ಲ ಫುಲ್ಲು ರೆಡಿಮೇಡ್ಸ್. ಏನಿಲ್ಲ, ಆಯಿಲ್ಗೆ ಆ ಪೌಡ್ರನ್ನ ಮಿಕ್ಸ್ ಮಾಡಿ ಹಾಕೋದಷ್ಟೇ. ನಾನಂದ್ರೆ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು ಫ್ರೆಂಡ್ಸ್. ಏನು ಮಾಡೋಂಗಿಲ್ಲ. ನಾವೆಲ್ಲ ಅಂಗಡಿಗಳಲ್ಲಿ ಪುಳಿಯೋಗರೆ ತೊಗೊಬಂದು ತಿಂತೀವಲ್ವಾ, ಸೊ ಅದೇ ಥರ ಇವರೇ ತಯಾರು ಮಾಡಿರುವಂತಹ ಪೌಡರ್ಸ್ ಇದು. ಇದನ್ನು ತೊಗೊಬಂದು ನಾವು ಮನೇಲಿ ಹೇಗೆ ಮಾಡ್ತೀವೋ ಹಾಗೆ ಮಾಡಿಕೊಂಡ್ರೆ ಟೇಸ್ಟ್ ಅದು ಸೂಪರಾಗಿತ್ತು ಫ್ರೆಂಡ್ಸ್. ನಾನು ಟೇಸ್ಟ್ ಮಾಡಿದೆ. ಈ ವರ್ಷ ಏನಾದ್ರು ಬಂದು ನೀವು ನೋಡಿರಿ, ನೆಕ್ಸ್ಟ್ ಟೈಮ್ ಇಯರ್ ಕೂಡ ಇದೆ ಏನಾದ್ರು ಬಂದರೆ ಡೆಫಿನೆಟ್ಲಿ ಒಂದು ತೊಗೊಂಡೋಗಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ನಾನು ಆಲ್ರೆಡಿ ತೋರಿಸಿದ್ನಲ್ಲ, ಒಂದು ಧಾರವಾಡದ ಒಂದು ಸ್ಟಾಲ್. ಇದು ಎಲ್ಲ ಕಡೆಯಿಂದ ಆಲ್ಮೋಸ್ಟ್ ಅಲ್ಲ, ಓವರ್ ಆಲ್ ಕರ್ನಾಟಕ ಅಲ್ಲ, ಓವರ್ ಆಲ್ ಇಂಡಿಯಾಯಿಂದನೇ ಆಲ್ಮೋಸ್ಟ್ ಸ್ಟಾಲ್ಗಳು ಬಂದಿರುತ್ತೆ. ಸೇಮ್ ಇದು ಕೂಡ ತೆಂಗಿನಕಾಯಿ ಒಂದು ಹೋಲ್ ಮಾಡೋದಕ್ಕೆ. ಇದು ನೋಡಿ ಫ್ರೆಂಡ್ಸ್, ಇದೊಂದು ಸಿಕ್ಕಾಬಟ್ಟೆ ಅಟ್ರಾಕ್ಟಿವ್ ಆಗಿತ್ತು. ಮತ್ತು ಇನ್ನೊಂದೇನು ಅಂದರೆ ತುಂಬ ಯೂಸ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಇದು. ನೋಡಿ, ಈಗ ನಾವು ಫಾರ್ ಎಕ್ಸಾಂಪಲ್ ಮನೇಲಿ ಗ್ಯಾಸ್ ಇಟ್ಟಿರ್ತೀವಿ, ಆಫ್ ಮಾಡಲ್ಲ, ಮರ್ತೋಗ್ಬಿಡ್ತೀವಿ. ಇದನ್ನು ತುಂಬಾ ಚೆನ್ನಾಗಿ ತೋರಿಸ್ತಿದ್ದಾರೆ ಫ್ರೆಂಡ್ಸ್. ನಾವು ನೋಡ್ತಿರ್ಬೋದು, ಅದು ಬೆಂಕಿ ಹಚ್ಚೋದ್ರಿಂದ ನಾವು ತೆಗೆದ್ರೆ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ಎಲ್ಲ ತೋರಿಸ್ತಿದ್ದಾರೆ. ಅವ್ರು ಓಪನ್ ಮಾಡಿ ನೋಡಿ ಅದಕ್ಕೆ ಬೆಂಕಿ ಇಟ್ಟರೂ ಕೂಡ ಅದೇನೂ ಬ್ಲಾಸ್ಟ್ ಆಗ್ತಿಲ್ಲ. ನೋಡಿ ಅದನ್ನು ಆನ್ ಮಾಡಿದ್ರೆ ನೋಡಿ ಕುಯ್ದಿದ್ದಾರೆ. ಇನ್ನೇನು ಆನ್ ಮಾಡಿ ಅದಕ್ಕೇನಾದರೂ ಡ್ಯಾಮೇಜ್ ಆದರೆ ಅಲ್ಲಿಗೆ ಹಚ್ಚಿದ್ರು ಕೂಡ ಅದು ಯಾವುದೇ ತರಹಂತಹ ಮನೆಯಲ್ಲಿ ಸಿಡಿಯುವಂಥದ್ದು ಅಥವಾ ಗ್ಯಾಸಿಂದ ಬರುವಂತಹ ಏನೇ ಒಂದು ಪ್ರಾಬ್ಲಮ್ನ ಕೂಡ ಸಾಲ್ವ್ ಮಾಡ್ಬೋದಾಗಿತ್ತು. ನೋಡಿ ಅದರದ್ದೊಂದು ತುಂಬಾ ಚೆನ್ನಾಗಿತ್ತು. ಆದರೆ ಕಾಸ್ಟ್ಲಿ ಇತ್ತು ಫ್ರೆಂಡ್ಸ್. ಒಂದಕ್ಕೇನೋ 3,000ದಿಂದ 4,000 ಏನೋ ಹೇಳ್ತಿದ್ರು ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು. ನೋಡಿ ವಾಸರೆಲ್ಲ ಚೆಕ್ ಮಾಡೋದು, ಇದರದೆಲ್ಲ ಏನೇ ಪ್ರಾಬ್ಲಮ್ ಎಲ್ಲ ತೆಗೆದು ಅದು ವಾಸರ್ ತೆಗೆದಿರೋದು ಅವರು. ಈಗ ನೋಡಿ ಅವ್ರದ್ದೇ ಆದಂತಹ ಒಂದು ಇದನ್ನ ಕೊಡ್ತಾರೆ. ಸೊ ಎರಡೂ ಇರಬೇಕು ಫ್ರೆಂಡ್ಸ್. ನಾವು ಮಾಮೂಲಿ ಹಾಕ್ತೀವಲ್ಲ ಗ್ಯಾಸ್ಗಳಿಗೆ, ಅದು ಮತ್ತು ಅವರೊಂದು ಏನೋ ಕೊಡ್ತಾರೆ. ಅದನ್ನು ಎರಡೂ ಯೂಸ್ ಮಾಡೋದ್ರಿಂದ ನೋಡಿ ಅದೇನೋ ಹಾಕಿಲ್ಲ ಅವರು. ಅಲ್ಲಿ ಬೆಂಕಿ ಇಟ್ಟರು ಅವರೇನೆ. ಸೊ ಅದೇನೂ ಹತ್ಕೊಂಡಿಲ್ಲ. ಸೊ ಅದ್ರ ಮೇಲೆ ಇದನ್ನು ಹಾಕಿ ನೋಡಿ ಯಾವ ರೀತಿ ಆಫ್ ಮಾಡೋದು, ಯಾವ ರೀತಿ ಸೈಡಲ್ಲಿ ತೆಗಿಯೋದು, ಪ್ರತಿಯೊಂದನ್ನು ಕೂಡ ಇದಂತೂ ತುಂಬ ಯೂಸ್ ಆಗುತ್ತೆ ಅಂತ ಅನಿಸ್ತು ಫ್ರೆಂಡ್ಸ್. ಬಟ್ ಕಾಸ್ಟ್ಲಿ ಇತ್ತು, ಬಟ್ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಫ್ರೆಂಡ್ಸ್. ಸೊ ಇದನ್ನು ನೋಡಿ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಈ ವಿಡಿಯೋ ನೋಡಿ. ನೆಕ್ಸ್ಟ್ ಇಯರ್ ಕೂಡ ಬರುತ್ತೆ, ಡೆಫಿನೆಟ್ಲಿ ಬರುತ್ತೆ. ಸೊ ಹಾಗಾಗಿ ನೀವು ಪರ್ಚೇಸ್ ಅಂತೂ ಮಾಡಬಹುದು. ನೋಡಿ ಫ್ರೆಂಡ್ಸ್, ಇದಕ್ಕೇನೆ ಇಷ್ಟೇ
ಎಷ್ಟು ಗ್ಯಾಸು ಖಾಲಿ ಆಗಿದೆಯಾ ಎಷ್ಟಿದೆ ಅದೆಲ್ಲ ಫುಲ್ಲು ತೋರಿಸ್ತಿರುತ್ತೆ ಫ್ರೆಂಡ್ಸ್. ಅದನ್ನು ಯಾವ ಥರ ನಾವು ಸೇವ್ ಮಾಡಿ ಅದನ್ನು ಯಾವ ಥರ ಹಾಕಬೇಕು ನಾವು ಅನ್ನೋದನ್ನು ಫುಲ್ಲು ತೋರಿಸಿದ್ರು. ಸೊ ಅದಕ್ಕೇ ಒಂದು 4,000 ಇರ್ಬೋದು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸೇಲ್ಸ್ಗಿತ್ತು. ಬಟ್ ಕೃಷಿ ಮೇಳಕ್ಕೆ ಆಫರ್ 3-4,000 ಇತ್ತು ಅಷ್ಟೇ ಫ್ರೆಂಡ್ಸ್. ಗ್ಯಾಸ್ ಖಾಲಿ ಆಗಿದೆಯಾ ಅಥವಾ ತುಂಬಿದೆಯಾ ಅನ್ನೋದೆಲ್ಲ ಫುಲ್ಲು ಅದರಲ್ಲೇ ಎಲ್ಲ ಗೊತ್ತಾಗುತ್ತಂತೆ ಫ್ರೆಂಡ್ಸ್. ಬಟ್ ಇದಂತೂ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು. ಸೊ ನಿಮಗೇನಾದ್ರು ಗೊತ್ತಿದ್ರೆ ಇದು ಅಥವಾ ಈ ಥರದ್ದು ಯಾವುದಾದ್ರೂ ಇದ್ದರೆ ಡೆಫಿನೆಟ್ಲಿ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೆಕ್ಸ್ಟ್ ಇಯರ್ ಕೃಷಿ ಮೇಳ ಮಿಸ್ ಮಾಡದೆ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ಪರ್ಚೇಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಎರಡನ್ನೂ ಕೂಡ ಸೇರಿಸಿ ತೆಗಿಬೋದು, ಹಾಕಬಹುದು. ಒಳ್ಳೆ ಫ್ಯೂಚರ್ ಇತ್ತು ಅಂತ ಅನ್ನಿಸ್ತು ಫ್ರೆಂಡ್ಸ್ ನನಗಿದು. ಸೊ ಇದನ್ನು ಒಂದು ಸಾರಿ ಏನಾದರೂ ತೊಗೊಂಡ್ರೆ ಆಲ್ಮೋಸ್ಟ್ ಯಾವ ಗ್ಯಾಸು ಆಫ್ ಮಾಡಿಲ್ಲ, ಆಟೋಮೆಟಿಕ್ಲಿ ಆಫ್ ಆಗುತ್ತೆ ಫ್ರೆಂಡ್ಸ್ ಇದು ಗ್ಯಾಸು. ಸೀರಿಯಸ್ಲಿ ಸಿಕ್ಕಾಪಟ್ಟೆ ನಾವೇನಾದರೂ ಅಡುಗೆ ಮಾಡಿದ್ವಿ ಅದು ಇದು ಅಂತ ಏನು ಇದು ಮಾಡೋಂಗಿಲ್ಲ. ತುಂಬಾ ಚೆನ್ನಾಗಿತ್ತು. ಬಟ್ ಕಾಸ್ಟ್ ಮಾತ್ರ ಕಾಸ್ಟ್ಲಿಯಾಗೇ ಇತ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೆಲ್ಲ ಬೆಡ್ಶೀಟು ಫ್ರೆಂಡ್ಸ್. ನೋಡಿ, ಕುರಿಯಿಂದನೇ ನೇದಿರುವಂತಹ ಬೆಡ್ಶೀಟ್ಗಳು, ಕೈಗೆ ದಾರಗಳು, ಇದೆಲ್ಲ. ಇಲ್ಲೂ ಕೂಡ ಫಸ್ಟ್ ಇದರಲ್ಲೇ ಸ್ಟಾರ್ಟಿಂಗಲ್ಲಿ ಒಂದು ಬುಕ್ ಸ್ಟಾಲ್ನ ತೋರಿಸಿದ್ವಿ. ಇಲ್ಲೂ ಕೂಡ ಬುಕ್ ಸ್ಟಾಲ್ ಕೂಡ ಇತ್ತು ಇದೂ. ಇಲ್ಲೂ ಕೂಡ ತುಂಬಾ ಬುಕ್ಸ್ ಇತ್ತು. ನಿಮ್ಗೆ ಏನಾದರೂ ಯಾವ್ದಾದ್ರು ಬುಕ್ ಯೂಸ್ ಆಗುತ್ತೆ ಅಥವಾ ನಿಮ್ಮ ಮನೇಲಿ ಯಾರಾದರೂ ಓದ್ತಿದ್ದು ಯಾರಿಗಾದರೂ ಕೊಡಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ತುಂಬ ಒಳ್ಳೊಳ್ಳೆ ಬುಕ್ಸ್ ಅಂತ ಬಂದಿತ್ತು. ನೋಡ್ತಿದ್ರಲ್ಲ ಫ್ರೆಂಡ್ಸ್, ತುಂಬಾ ಸ್ಟಾಲ್ಗಳಿತ್ತು. ಎಷ್ಟು ನೋಡ್ತಿದ್ರು ಕೂಡ ಕಮ್ಮಿನೇ. ಸೊ ಹಾಗಾಗಿ ನಾನು ನಿಮಗೆ ಸ್ವಲ್ಪನೇ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ. ಸೊ ಇದೆಲ್ಲ ಹುಡುಗಿರಿಗೆ ವ್ಯಾನಿಟಿ ಬ್ಯಾಗ್ಗಳು ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹುಡುಗರುಗಳಿಗೆ ಚಡ್ಡಿ, ಒಂದು ಸ್ವೆಟರ್ಸು, ಪ್ರತಿಯೊಂದು ಕೂಡ ಸೇಲ್ಗಿತ್ತು. ನೀವು ಕೂಡ ಕೃಷಿ ಮೇಳಕ್ಕೆ ಬಂದಿದ್ದರೆ ನಿಮಗೂ ಕೂಡ ಇದೆಲ್ಲ ನೋಡೋಕ್ಕೆ ಸಿಗ್ತಿತ್ತು. ಸೊ ಈ ವರ್ಷ ಮಿಸ್ ಮಾಡಿಕೊಂಡೆ ನೆಕ್ಸ್ಟ್ ಇಯರ್ ಫುಲ್ಫಿಲ್ ಮಾಡ್ಕೊಳ್ಳಿ. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಈಗ ಸೊ ಒಂದು ಮುಗಿದಿದೆ. ನೋಡ್ತಿದ್ರಲ್ಲ ಎಷ್ಟು ಜನ ಇದ್ದಾರೆ, ಹೇಗಿದೆ, ನಾನೆಲ್ಲ ಹೇಗೆ ಒದ್ದಾಡಿಕೊಂಡು ವಿಡಿಯೋಸ್ ಎಲ್ಲ ಮಾಡಿದ್ದೀನಿ ಅಂತ. ನೋಡಿ, ಇಲ್ಲೂ ಕೂಡ ನಮ್ಮ ಇದು ಯೂನಿವರ್ಸಿಟಿ ಒಂದು ಸ್ಟಾಲ್ ಇದು. ತುಂಬಾ ಚೆನ್ನಾಗಿತ್ತು ವಿಡಿಯೋ. ಇಲ್ಲ, ಓವರಾಲ್ ಇಂಥದ್ದು ಯೂಸ್ಲೆಸ್ಸು ಅಥವಾ ಇದೇನು ಯೂಸ್ ಆಗಲ್ಲ ಅನ್ನೋದೇನಿಲ್ಲ ಫ್ರೆಂಡ್ಸ್. ಎಲ್ಲ ಪ್ರತಿಯೊಂದು ಸ್ಟಾಲ್ಗಳು ಕೂಡ ತುಂಬಾ ಬೆನಿಫಿಟ್ಟು ಮತ್ತು ಆರೋಗ್ಯಕರವಾಗಿರುವಂತಹ ನಮ್ಮ ಅಗ್ರಿಕಲ್ಚರ್ಗೆ ನಾವೇ ಏನೋ ತಯಾರು ಮಾಡಿರುವಂತಹ ಒಂದು ಸ್ಟಾಲ್ಗಳೇ ಆಗಿತ್ತು. ಬೇರೆ ಯಾವುದು ಅನ್ವಾಂಟೆಡ್ ಆಗಿ ಯಾವುದು ಕೂಡ ಇರಲಿಲ್ಲ ನಮ್ಮ ಒಂದು ಕೃಷಿ ಮೇಳದಲ್ಲಿ. ಸೊ ಈ ವಿಡಿಯೋ ನೋಡಿ ಎಷ್ಟು ಜನ ಇದ್ದಾರೆ. ಇದು ಇದು ಆ್ಯಕ್ಚುಲಿ ಕಮ್ಮಿನೇ, ಇನ್ನೂ ತುಂಬ ಜನ ಇರ್ತಾರೆ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಈ ವಿಡಿಯೋ ತುಂಬ ಲಾಂಗ್ ಆಯಿತು ಅಂತ ಅನ್ನಿಸ್ತು. ಆಲ್ರೆಡಿ 24 ಆಲ್ಮೋಸ್ಟ್ ಅಲ್ಲಿ ಅರ್ಧ ಗಂಟೆ ಇದೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನು ಕೂಡ ಪಾರ್ಟ್ 4 ಕೂಡ ಒಂದು ವಿಡಿಯೋ ಬರುತ್ತೆ. ಓವರಾಲ್ ನಂಗೆ ಒಂದೇ ವಿಡಿಯೋದಲ್ಲಿ ಎಲ್ಲ ನಮ್ಮ ಕೃಷಿ ಮೇಳದ್ದು ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಒಂದೊಂದು ಅರ್ಧ ಗಂಟೆ ಆಗುವಷ್ಟು ಒಂದು ವಿಡಿಯೋನ ಮಾಡಿ ಪಾರ್ಟ್ ವೈಸ್ ನಾನು ಒಂದು ಹಾಕ್ತಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲರೂ ಬನ್ನು ಮತ್ತು ಗುಲ್ಕನ್ಗೋಸ್ಕರ ತುಂಬಾ ಎಲ್ಲ ತಿಂತಿದ್ದಾರೆ. ಟೇಸ್ಟಿಯಾಗಿರುತ್ತೆ. ಬೆಡ್ಶೀಟ್ ಅದು ಸಖತ್ತಾಗಿರುತ್ತೆ. ಇದು ಕೂಡ ಪರ್ಚೇಸ್ ಮಾಡಿ. ಸೊ ನೋಡಿ ಎಷ್ಟು ಜನ ಇದ್ದಾರೆ. ಜನ ನೋಡೋಕ್ಕೆ ಒಂದು ಖುಷಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ತುಂಬ ಅದೆಲ್ಲ ಸ್ಟಾಲ್ ಒಳಗಡೆ ಇರುವಂತಹ ಜನಗಳು. ಇವರೆಲ್ಲ ಸ್ಟಾಲಿಂದ ಹೊರಗಡೆ ಬರ್ತಿರೋರು, ಹೋಗ್ತಿರೋರು ಅಂತಹ ಜನಗಳು ಇವರೆಲ್ಲ. ಸೊ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸೊ ಮತ್ತೆ ವಿಡಿಯೋ ಹಾಕ್ತೀನಿ. ಫುಲ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ವಾಚಿಂಗ್. ಲವ್ ಯು ಗೈಸ್.